ನಮಸ್ಕಾರ. ನವಶಕ್ತಿ ಪೀಠಂನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ನಮ್ಮ ವಾಹಿನಿಯನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವಂತಹ ಆಧ್ಯಾತ್ಮಿಕ ಧಾರ್ಮಿಕ ವಿಶೇಷ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತಾ ಇದ್ದೇವೆ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ನಮಸ್ಕಾರ ಗುರುಜಿ. ಒಳಿತಾಗ್ಲಿ ಅಮ್ಮ. ಗುರುಜಿ, ವಿಶೇಷವಾಗಿ ಇವತ್ತಿನ ಕಾಲದಲ್ಲಿ ಯಾರಿಗೆ ಸಾಲುತ್ತೆ ಸಂಬಳ ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಒಂದು ವೃತ್ತಿಯನ್ನ ಮಾಡ್ತಾ ಇದ್ರೆ ಮೂವಿ ಇದೆಯಲ್ಲ. ಹೌದು ಗುರುಜಿ, ಹಾಗೆ ಇದು ನಿಜವೂ ಕೂಡ ಹೌದು, ಸತ್ಯವೂ ಕೂಡ ಹೌದು. ಎಷ್ಟೊಂದು ಜನ ಸಂಬಳದಲ್ಲಿ ಜೀವನ ಮಾಡೋದಿಕ್ಕೆ ಕಷ್ಟ ಅಂತ ನಮ್ಮ ಬಳಿ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಒಂದು ಆಲ್ಟರ್ನೇಟಿವ್ ಏನಾದರೂ ಬೇರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಇಟ್ಕೋಬೇಕು ಅಂತ ಹೇಳಿ ಶೇರ್ಸ್ಗೆ ಸಾಕಷ್ಟು ಜನ ವಿದ್ಯಾವಂತರು ಮಾರು ಹೋಗುವಂಥದ್ದು ನಾವು ನೋಡ್ತಾ ಇದ್ವಿ ಗುರುಜಿ ಇವತ್ತಿನ ಕಾಲದಲ್ಲಿ. ಸೊ ಈ ಒಂದು ಶೇರ್ಸಲ್ಲಿ ಹೇಗೆ ಅಂದರೆ ಲಾಭವೂ ಕೂಡ ಆಗುತ್ತೆ, ನಷ್ಟವೂ ಕೂಡ ಆಗುತ್ತೆ. ಆದರೆ ಲಾಭವನ್ನು ಕಂಡಂಥವ್ರು ಬಹಳ ವಿರಳ ಅಂತ ಹೇಳಬಹುದು. ನಷ್ಟವನ್ನು ಹೊಂದಂಥವ್ರು ನಮಗೆ ಸಾಕಷ್ಟು ಜನರು ಸಿಗ್ತಾರೆ. ಸೊ ಈ ರೀತಿಯಾಗಿ ಶೇರ್ಸಲ್ಲಿ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ಹಣವನ್ನು ಕಳ್ಕೊಂಡ್ರೆ ಏನು ಮಾಡಬೇಕು ಗುರುಜಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ಅದಕ್ಕೆ ಪರ್ಯಾಯವಾಗಿ ಅವರವರ ಒಂದು ಲಗ್ನ ಭಾವದಿಂದ ಲಾಭದ ಭಾವದ ತನಕ ಭಾಗ್ಯದ ಬಾಗಿಲು ತೆಗೆಯೋ ತನಕ ಕೆಲವೊಂದು ರೆಮಿಡಿಗಳು ಬಹಳ ಅಪ್ಲೈ ಆಗ್ತವೆ. ಶೇರ್ಸಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಾರೆ ಅಂತಂದರೆ ಶುಕ್ರ ಮತ್ತು ರಾಹು ಇದ್ದವರು ಅದ್ಭುತವಾಗಿ ಅವರು ಎಷ್ಟು ಸಲ ಫೇಲ್ ಆದರೂ ಒಂದು ಸಲ ಸಕ್ಸಸ್ ಆಗೇ ಆಗ್ತಾರೆ ಅವರು. ಆದರೆ ಯೂನಿವರ್ಸಲ್ ಆಗಿ ನಾವೆಲ್ಲರೂ ಕೂಡ ಕಾಮನ್ನಾಗಿ ಒಂದು ಮಾಡಿಕೊಳ್ತಾರೆ. ಬಹುಶಃ ಎಷ್ಟೋ ಜನ ನೀವು ಕೇಳಿದಾಗೆ ಯಾರಿಗೆ ಸಾಲತ್ತೆ ಸಂಬಳ, ಸಾಕಾಗಲ್ಲ ಇವತ್ತಿನ ಜನ. ಬಟ್ ಈಗಿರ್ತಕ್ಕಂಥ ಈ ಯಾಂತ್ರಿಕ ಬದುಕಿನ ಮಧ್ಯೆ ಮಕ್ಕಳಿಗೆ ಸಾಕಾಗಲ್ಲ, ಖರ್ಚುಗಳು ಸಾಕಾಗಲ್ಲ, ಸ್ಕೂಲ್ ಫೀಸು ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಹಾಗಾಗಿ ಇದರ ಜೊತೆಗೆ ಏನಾದರೂ ನೀವು ಹೇಳಿದಾಗ ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿಯನ್ನು ಮಾಡ್ತೀನಿ ಅಂತಂದರೆ ಶೇರ್ಸು ಇನ್ನಿತರೆ ಯಾವುದಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿದ್ದರೆ, ಬಹುಶಃ ಕಳೆದುಕೊಂಡಿದ್ದರೆ ಅದರ ದುಪ್ಪಟ್ಟು ಪಡೆಯಲು, ಅದರ 2 ಪಟ್ಟು, ಅದರ 10 ಪಟ್ಟು ಪಡೆಯಲು ಒಂದು ಸನ್ಮಾರ್ಗ ಏನಾದರೂ ಇತ್ತು ಅಂತಂದರೆ ಬಹುಶಃ ನಿಮ್ಮ ಮನಸ್ಸು ಪ್ರಫುಲ್ಲವಾಗಿ ಇದ್ದು ಆ ಒಂದು ಸಿಸ್ಟಮ್ ಮುಂದೆ ಕುಳಿತಾಗಲೋ ಅಥವಾ ನೀವು ಇನ್ಯಾರ ಕೈಯಿಂದ ಮಾಡಿಸ್ಬೇಕಾದ್ರೂ ಕೂಡ ಬಹುಶಃ ನಾವು ಎಲ್ಲಿ ಪ್ರಜ್ಞಾವಂತರಾಗೋದು ಅಂತಂದರೆ ಬಹುಶಃ ಅದಕ್ಕೊಂದು ನಮಗೆ ಅನುಗ್ರಹ ಮಾಡೋದು ಎಲ್ಲಿ ಅಂತಂದರೆ ನೀವು ಪ್ರಾತಃ ಕಾಲಕ್ಕೆ ಸ್ನಾನ ಮಾಡ್ತೀರಲ್ಲ, ಆ ಸ್ನಾನ ಮಾಡುವ ಸಂದರ್ಭದಲ್ಲಿ ನಾನು ಯಾರಿಗೋ ಕೆಲವರಿಗೆ ಹೇಳಿದ್ದೆ ಅದನ್ನು, ಮಸ್ಕ್ ಆಯಿಲ್ ಅಂತ. ಆ ಮಸ್ಕ್ ಆಯಿಲು ಒಂದು ಡ್ರಾಪ್ ಅಷ್ಟೇ, 1 or 2 ಡ್ರಾಪ್ ಅದಕ್ಕೆ ಹಾಕಿ ಅತ್ಯಂತ ಸುವಾಸನಯುಕ್ತವಾಗಿರೋವಂಥದ್ದು ಆ ಮಸ್ಕ್ ಆಯಿಲು. ಬಹುಶಃ ನಮ್ಗೆ ಅದಿಲ್ಲ ಅಂತಂದರೆ ಗುರುಜಿ, ಮಸ್ಕ್ ಆಯಿಲ್ ಯಾಕೆಂತಂದರೆ ಈ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಈ ರೀತಿ ಎಲ್ಲ ಕೇಳಿದ್ವಿ. ಬಟ್ ಏನಿದು ಮಸ್ಕ್ ಆಯಿಲ್ ಅಂದರೆ? ಮಸ್ಕ್ ಹಾಕ್ಬೋದು ಅಥವಾ ದೇವದಾರ ಹಾಕ್ಬೋದು. ಮಸ್ಕ್ ಆಯಿಲು ದೇವದಾರ ಕೂಡ ಬಹುಶಃ ಬಹಳ ಅದ್ಭುತ. ಅದು ಕೂಡ ಅದೊಂದು ಪ್ರಾಣಿಜನ್ಯದಿಂದ ಬರತಕ್ಕಂಥದ್ದಾದ್ದರಿಂದ ಬಹಳ ವಿಶೇಷತೆ ಇರುತ್ತೆ. ಅದರ ಫ್ರಾಗ್ರೆನ್ಸಿನೇ ಅಷ್ಟೊಂದು ಅದ್ಭುತ ಇರುತ್ತೆ. ಅದು ಅದರ ಸ್ಮೆಲ್ ಅದೇ ಖುಷಿ ಪಡುತ್ತೆ, ಆ ಪ್ರಾಣಿನೇ ಖುಷಿ ಪಡುತ್ತೆ. ಅಂತಹದ್ದದು ಅದು ವಶಿತ್ವವನ್ನು ಮಾಡಿಕೊಡುತ್ತೆ ನಿಮಗೆ. ಅಂಥ ಆಕರ್ಷಣೀಯ ಶಕ್ತಿ ಇದೆ. ಒಂದು ಮ್ಯಾಗ್ನೆಟ್ಗೆ ಕಬ್ಬಿಣ ಸೆಳೆಯೋ ಶಕ್ತಿ ಹೇಗೆ ಇರುತ್ತೋ ಆ ಆಯಿಲ್ಗೆ ಅದಿರುತ್ತೆ. ಅದು ಯಾವುದೂ ಇಲ್ಲ ಅಂತಂದರೆ ಒಂದಷ್ಟು ಕೊಬ್ಬರಿ ಎಣ್ಣೆನ, ಅದಕ್ಕೆ ಬಹುಶಃ ತೀರಾ ಕಡಿಮೆ ಇರುತ್ತೆ ಪರ್ಸೆಂಟೇಜ್. ಬಟ್ ಮಸ್ಕ್ ಅಥವಾ ದೇವದಾರು, ಮಸ್ಕ್ ಅನ್ನೋದು ನೀವು ನೋಡಬೇಕು ಅಂದರೆ ಕಾರಣ ನನಗೆ ನಿಮಗೆ ತೋರಿಸ್ತೇನೆ ಬಹುಶಃ ಅದು ಹೇಗಿರುತ್ತೆ ಅನ್ನೋದನ್ನು. ಅಂತಹ ಮಸ್ಕ್ ಆಯಿಲು 1-2 ಡ್ರಾಪ್ ಹಾಕಿ ಅದನ್ನು ನೀವು ಸ್ನಾನ ಮಾಡುವಂಥದ್ದು. ನಂತರ 2 ತಿಂಗಳು ನೀವು ಪೂರ್ಣವಾಗಿ 60 ದಿನಗಳ ಕಾಲ ಇದನ್ನು ಮಾಡ್ತಾ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟಹರ ಗಣಪನ ದರ್ಶನವನ್ನು ಮಾಡಲೇಬೇಕು. ನಂತರ ಪ್ರತಿ ತಿಂಗಳು ಬರ್ತಕ್ಕಂಥ ಪೌರ್ಣಮಿಯ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೀವು ಎಲ್ಲಿಯಾದರೂ ಮಾಡ್ತಿದ್ರೆ ಅಲ್ಲಿ ಹೋಗಿ ಬರುವಂಥದ್ದು. ಇಷ್ಟು ಮಾಡ್ತಿರ್ತೀರಿ. ಒಟ್ಟಾರೆಯಾಗಿ 2 ತಿಂಗಳು ಅಂತಂದರೆ ನೀವು 4 ಸಲ, 2 ಸಲ ಸಂಕಷ್ಟ, 2 ಸಲ ಪೌರ್ಣಮಿ ಪೂಜೆಗೆ ಹೋಗಿ ಬಂದಿರ್ತೀರಿ. ನಿಮಗೆ ಬಹುಶಃ ಅದೇ ಸಂದರ್ಭದಲ್ಲೇ ನೀವು ಗಮನಿಸಬಹುದು, ನಿಮ್ಮ ಮನೆಗೆ ಬಿಳಿಯ ಪಾರಿವಾಳ ಪ್ರವೇಶವಾಗುತ್ತೆ. ಬಿಳಿಯ ಪಾರಿವಾಳ ಬಹುಶಃ ನಿಮ್ಮ ಮನೆಯ ಅಕ್ಕಪಕ್ಕ, ಜೊತೆಗೆ ಬಿಳಿಯ ವರ್ಣದ್ದು ಉಲೂಕ ಅಂದರೆ ಗೂಬೆ ಕೂಡ ಕಾಣಿಸ್ಕೊಳ್ಳುತ್ತೆ. ಅದೇ ನಿಮಗೆ ಇಂಡಿಕೇಶನ್.
ಅದೇ ನಿಮಗೆ ಆ ಸೂಚನೆ ಕೊಡ್ತಾ ಬರುತ್ತೆ. ಅಂತಹ ಅದ್ಭುತವನ್ನು ಮಾಡಿಕೊಡುವಂಥದ್ದು ನೀವು ಶೇರ್ ಮಾರ್ಕೆಟಲ್ಲೋ ಅಥವಾ ಮತ್ತೊಂದರಲ್ಲೋ ಹಣವನ್ನು ಕಳೆದುಕೊಂಡಿದ್ದರೆ ಬಹುಶಃ ಅದ್ಭುತವಾಗಿ ಪಡ್ಕೊಂಡೇ ತೀರುತ್ತೀರಿ. ಆ ಮಸ್ಕ್ ಆಯಿಲು ಅಥವಾ ದೇವದಾರು ಆಯಿಲನ್ನು ಹಾಕಿ ನೀವೇನಾದರೂ ಸ್ನಾನ ಮಾಡ್ತೀನಿ ಅಂತಂದರೆ ಬೇರೆ ಇನ್ನೇನು ತಲೆಗೆ ಹಾಕ್ಕೋಬೇಡಿ. ಇಷ್ಟನ್ನು ಮಾಡ್ತಾ ಇನ್ನು ನಿಮಗೆಲ್ಲ ಗೊತ್ತಿದೆ ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅಂತ. ಇನ್ನೂ ಇದರಲ್ಲಿ ನೀವೇನಾದರೂ ಮಾಡ್ತೀನಿ ಅಂತಂದರೆ ಬಹಳಷ್ಟು ವಿಶೇಷತೆ ಅಡಗಿದೆ. ಎಂತ ಅಂತಂದರೆ ನೀವು ಹಣವನ್ನು ಹಾಕಬೇಕಾದ್ರೆ ಬಹುಶಃ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಉದಾಹರಣೆ ಅಂತಂದರೆ 1,05,000 ಅಥವಾ 10,500 ಅಥವಾ 5,555 ಕೊನೆಗೆ ಎಂಡಿಗೆ 5 ಬರಬೇಕು. ಇದನ್ನು ಹೇಗೆ ನಿಮ್ಮ ಅಕೌಂಟಲ್ಲಿ ಬಹುಶಃ ಹಣ ತೆಗೆದರೆ ಹಾಗೇ ತೆಗೆಯಬೇಕು. ನಿಮ್ಮ ಅಕೌಂಟಲ್ಲೂ ಕೂಡ ಬಹುಶಃ ಅಷ್ಟೇ ಉಳ್ಕೋಬೇಕು. ನೀವು ಜಾಸ್ತಿ ತೆಗೀರಿ, ಉಳಿದದ್ದು ನೀವು ಇಟ್ಕೊಳ್ಳಿ ಪರವಾಗಿಲ್ಲ. ಎಂಡ್ ಎಷ್ಟಿರಬೇಕು ಅಂತಂದರೆ ಬಹುಶಃ 15,000 ಇರಬೇಕು. ಲಾಸ್ಟ್ಗೆ 5 ಕಾಣಿಸ್ಕೋಬೇಕು. ನಿಮ್ಮ ಅಕೌಂಟಲ್ಲಿ ಕೂಡ ಎಂಡ್ ಹಣ 5 ಕಾಣಿಸ್ಕೋಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ಲ ಅದು ಕೂಡ 5 ಕಾಣಿಸ್ಕೊಳ್ಬೇಕು. ಉಳಿದದ್ದು ನಿಮ್ಮ ಬಳಿ ಪಾಕೆಟಲ್ಲಿ ಇಟ್ಕೊಳ್ಬೋದು. ಈ ರೀತಿ 2 ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲೂ ಇನ್ನೊಂದು ಮೆಸೇಜ್ ಏನು ಅಂತಂದರೆ ನೀವು ಬರ್ತ್ ಡೇಟ್ ಅಥವಾ ಬರ್ತ್ ದಿನ ಎರಡನ್ನೂ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಬಹುಶಃ ನೀವು ಮಂಡೇ ಅಂದರೆ ಮಂಡೇ, ಫ್ರೈಡೇ ಅಂದರೆ ಫ್ರೈಡೇ ಹೀಗೆ ತೊಗೊಳ್ತಕ್ಕಂಥದ್ದು, ಅಥವಾ ಡೇಟ್ ಆದರೂ ಸರಿ ಆ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ನೀವೇನಾದರೂ ಹೊಸದಾಗಿ ನಾನು ಪ್ರಾರಂಭಿಸ್ತಾ ಇದ್ದೀನಿ ಅಥವಾ ನಾನು ಕಳ್ಕೊಂಡಿದ್ದ ಹಣ ದುಪ್ಪಟ್ಟು ಅಥವಾ 10 ಪಟ್ಟು ನಾನು ಪಡ್ಕೊಳ್ಬೇಕು ಅಂತಂದರೆ ಈ ಪದ್ಧತಿಯನ್ನು ಮಾಡ್ತೀರಿ. ಮಸ್ಕ್ ಅಥವಾ ದೇವದಾರು ಆಯಿಲನ್ನು ನೀವು 1 ತೊಟ್ಟು 2 ತೊಟ್ಟು ಹಾಕಿ ಸ್ನಾನ ಮಾಡ್ತಾ ಮುಂದುವರಿರಿ. ಕಳ್ಕೊಂಡ ಹಣವನ್ನು ಶೀಘ್ರವಾಗಿ ಪಡ್ಕೊಳ್ತೀರಿ. ಗುರುಜಿ, ಈ ಮಸ್ಕ್ ಆಯಿಲ್ ಅಂತ ಹೇಳ್ತಾನೆ ಇದ್ದೀರಿ ನೀವು ಕಾರ್ಯಕ್ರಮದ ಆರಂಭದಿಂದಲೂ. ಇದು ಹೇಗಿರುತ್ತೆ, ಎಲ್ಲಿ ಸಿಗುತ್ತೆ ಗುರುಜಿ? ಅದೇ ಪಾಪ ನಮಗೂ ಯಾರೋ ಕೇಳಿದ್ರು, ಅವರು ವೆಬ್ಸೈಟ್ಗೆ ಹೋಗಿ ನೋಡಿದ್ದಾರೆ. ಆಮೇಲೆ ನಿಮಗೆ ಅಮೆಝಾನ್ ಕೂಡ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ನೀವು ತರಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು. ನನಗೆ ಕೆಲವೊಬ್ಬರು ಈ ಪೂರಿ ಜಗನ್ನಾಥ ಅಲ್ಲಿಂದ ಕೆಲವರು ಕಳಿಸ್ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ತೋರಿಸ್ತೀನಿ ಬಹುಶಃ ಅದು ಹೇಗಿರುತ್ತೆ ಅನ್ನೋದನ್ನು. ಕರ್ಣ ಮಸ್ಕ್ ಆಯಿಲ್ ಕೊಡು. ಅದನ್ನು ನಿಮಗೆ ತೋರಿಸಿದಾಗ ಏನಾಗುತ್ತೆ ಅಂತಂದರೆ ಬಹುಶಃ ಡಬ್ಬಿ ಆದರೂ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು. ಆಮೇಲೆ ಇನ್ನೂ ಕೆಲವಿದ್ದಾವೆ, ದೇವದಾರು ಆಗ್ಬೋದು ಅಥವಾ ಮಸ್ಕ್ ಆಯಿಲ್ ಆಗಿರ್ಬೋದು, ಸಿಗುತ್ತವೆ. ಈ ಗಂಧಗಾಣಿಯಲ್ಲಿ ಸಿಗಲ್ಲ, ನೀವು ಆನ್ಲೈನಲ್ಲೇ ಮಸ್ಕ್ ಆಯಿಲ್ ಅಂತ ಹೊಡೆದ್ರೇ ಬರುತ್ತೆ. ಅಮೆಝಾನಲ್ಲಿ ಕೂಡ ಸಿಗುತ್ತೆ ಅದು. ಹಾಗೆ ಅಥವಾ ಗೊತ್ತಿದ್ದರೆ ಬಹುಶಃ ನಮ್ಮಲ್ಲಿ ತರಿಸ್ಕೊಡ್ಬೇಕಾದ್ರೆ ಸ್ವಲ್ಪ ತಡ ಆಗುತ್ತೆ. ಯಾರೋ ಕೇಳ್ತಾರೆ, ಬಹುಶಃ ನಾವು ಅದನ್ನು ಕೊಡೋರಲ್ಲ. ಅದೇ ಈ ಥಿಂಗ್ಸ್ ಹೇಳಿದಾಗ ಸ್ವಲ್ಪ ನನಗೆ ಕಷ್ಟ ಆಗುವಂಥದ್ದು. ನೋಡಿ, ಇದು ಮಸ್ಕ್ ಆಯಿಲು ಪ್ರೀತಿಯ ಬಂಧುಗಳೇ. ನೋಡಿ, MUSK ಅಂತಲೇ ಇದೆ ಇಲ್ಲಿ, ಮಸ್ಕ್ ರೋಸ್ ಅಂತೇಳಿ ಕರೆಕ್ಟಾಗಿ ಪೂರ್ಣವಾಗಿ ಹೀಗಿರುತ್ತೆ. ಈಗ ನೋಡಿ, ಇದರಿಂದಲೇ ಬರುತ್ತೆ ಹೀಗೆ. ಇದನ್ನು ನಾವು ಪ್ರತಿನಿತ್ಯ ಎಲ್ಲರೂ ಮಾಡಬಹುದಾ ಅಂತ ನೀವು ಬಳಸ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ಮೆಲ್ ನೋಡಿದ್ರೇ ಬಳಸ್ಬೋದು. ಸುಗಂಧ ಭರಿತವಾಗಿದೆ, ಬಳಸ್ಬೋದು, ಅಭ್ಯಂತರ ಇಲ್ಲ. ಬಟ್ ನೀರಿಗೆ 1 ಅಥವಾ 2 ಡ್ರಾಪ್ ಹಾಕಿ ಸ್ನಾನ ಮಾಡುವಂಥವ್ರು, ನಾನು ಹೇಳ್ತಿರೋದು ಕಳ್ಕೊಂಡವರು ಪಡೆದುಕೊಳ್ಳಲೇಬೇಕು ಅಂತಂದರೆ ಇದನ್ನು ಮಾರು ಹೋಗುವಂಥದ್ದು, ಇದರ ಮೇಲೆ ಡಿಪೆಂಡ್ ಆಗುವಂಥದ್ದು. ಹೇಗೆ ಅಂತಂದರೆ ಬಹುಶಃ ಗೊತ್ತಿಲ್ಲ, ಎಲ್ಲೋ ಒಂದು ಮಿರಾಕಲ್ ನಮಗೆ ನಡೆಯಲೇಬೇಕು. ಆಮೇಲೆ ಸ್ನಾನ ಮಾಡೋ ಸಂದರ್ಭದಲ್ಲಿ ಅಷ್ಟೇ ಈ ವರುಣ ದೇವರನ್ನ, ಇದೆಲ್ಲ ಸೀಕ್ರೆಟ್, ಬಟ್ ಹೇಳೋ ಹಾಗಿಲ್ಲ. ಬಟ್ ಅದೊಂದು ಜನರಿಗೋಸ್ಕರ ಬಂದ್ಬಿಡುತ್ತೆ, ಹೇಳಲೇಬೇಕಾಗತ್ತೆ. ಅಲ್ಲ, ಕೆಲವೊಂದು ಹಾಗೆ ಹೇಳಿದ್ದಾನೆ, ಗುಪ್ತವಾಗಿಡಬೇಕು ಅಂತ. ವರುಣ ದೇವರ ನೆನಪು ಮಾಡಿಕೊಳ್ಳಲೇಬೇಕು. ವರುಣಾಯ ನಮಃ, ಓಂ ವರುಣಾಯ ನಮಃ, ಗಂಗೆ ಜಮುನೆ ಚೈವ ಹೇಳ್ಕೊಡ್ತೀರಿ. ವರುಣ ದೇವರನ್ಯಾರಾದರೂ ಕೂಡ ನೆನಪು ಮಾಡಿಕೊಂಡೇನಾದರೂ ಸ್ನಾನ ಮಾಡಿದರೆ ಅವನ ಫ್ರೆಂಡೇ, ಅವನ ಗೆಳೆಯನೇ ಕುಬೇರ, ಅವನ ಫ್ರೆಂಡೇ ಯಾರು ಇಂದ್ರ, ಅವನು ಏನು ಹೇಳಿದ್ರು ಮಾಡ್ತಾನೆ. ವರುಣ ದೇವನ ಕೃಪೆ ಆಯಿತೆಂದರೆ ಅಂತ ಶೀಘ್ರ ಒಲಿತಾನೆ. ಆಮೇಲೆ ಸಂತಾನಕ್ಕೂ ಕೂಡ ಅವನೇ ಕಾರಣ ಆಗ್ತಾನೆ. ಹಾಗೆ ಸಂತಾನ ಕೊಡಲಿಕ್ಕಾಗಿರಬಹುದು, ಐಶ್ವರ್ಯಕ್ಕಾಗಿರಬಹುದು, ಅದು ಗೌಪ್ಯವಾಗಿ ಎಲ್ಲಿ ಮೂಮೆಂಟ್ ಇಲ್ಲದೆ ಅವನ್ನ ಮಾತಾಡಿಸ್ಬೇಕಂತೆ. ಅಂದರೆ ಮಾತಾಡಬಾರ್ದು ಅಂತ. ನೀವು ಸ್ನಾನ ಮಾಡುವಾಗ ಏನಾದರೂ ಮಾತಾಡುತ್ತಾ ಸ್ನಾನ ಮಾಡಿದ್ರೆ ವರುಣ ದೇವ ಕಾಂತಿಯನ್ನು ಅಪಹರಿಸ್ತಾನಂತೆ ರೀ. ನೀವು ಊಟ ಮಾಡುವಾಗ ಏನಾದರೂ ಊಟ ಮಾತಾಡ್ತಾ ಊಟ ಮಾಡಿದ್ರೆ ಮೃತ್ಯು ದೇವತೆ ನಿಮ್ಮ ಮೃತ್ಯುವನ್ನು ಅಪಹರಿಸ್ತಾಳಂತೆ ರೀ. ಇನ್ನು ಕೆಲವು ನೋಡಬೇಕು, ಮೊಬೈಲ್ ನೋಡಿಕೊಂಡೇ ಈ ಕಡೆ ಹಿಂಗೆ ಅಂತಿರ್ತಾರೆ, ಹಿಂಗೆ ಅಂದ್ಕೊಂಡು ಊಟ ಮಾಡ್ತಿರ್ತಾರೆ. ಅವ್ನು ಏನು ಮಾಡಿದ್ರು ಅವನಿಗೆ ಗೊತ್ತಿರಲ್ಲ, ಏನು ತಿಂತಾನೋ ಗೊತ್ತಿರಲ್ಲ. ಹಾಗೆ 100ಕ್ಕೆ 100 ಯಜ್ಞ ಮಾಡುವಾಗ ಮಾತನಾಡಬಾರದು, ಸ್ನಾನ ಮಾಡುವಾಗ ಮಾತನಾಡಬಾರದು.
ಭೋಜನ ಮಾಡುವಾಗ ಮಾತನಾಡಬಾರದು, ಪ್ರಯಾಣ ಮಾಡುವಾಗ ಮಾತನಾಡಬಾರದು. ಇನ್ನು ಕೆಲವರು ನೋಡಬೇಕು, ಮೊಬೈಲಿಗೆ ಇಟ್ಕೊಂಡು ಬೈಕ್ ಇಟ್ಕೊಂಡು 10 ಜನ ಕೆಲಸ ಅಷ್ಟು ಜನ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಇದೆಲ್ಲವೂ ಕೂಡ ಸಲ್ಲದು ಅಂತ ಹೇಳ್ತಾನೆ. ಅದಕ್ಕಾಗಿ ಈ ಮಸ್ಕತ್ ಹಾಕಿದಾಗ ವರುಣನ ನೆನಪು ಮಾಡ್ಕೋ ಅಂತ ಹೇಳ್ತಾನೆ. ಅದೇ ಲಿಪ್ ಮೂಮೆಂಟ್ ಇಲ್ಲದೆ ಅವನು ನಿಮಗೆ ಏನು ಬೇಕು ಸ್ವಾಮಿ, ನಾನು ಇಷ್ಟು ಕಳ್ಕೊಂಡಿದ್ದೇನೆ, ಇದನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಇನ್ನು ನಾನು ನಿಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಅಂತಹ ವರುಣನನ್ನು ಪ್ರಾರ್ಥನೆ ಮಾನಸಿಕವಾಗಿ ಮಾಡೋ ಮುಖಾಂತರ ನಿಮ್ಮ ಕಳೆದುಕೊಂಡ ದೊಡ್ಡ ಮಟ್ಟದ ಹಣವನ್ನಾಗಿರ್ಬೋದು ಅಥವಾ ಯಾವುದೇ ಚಿಕ್ಕ ಥರದ ಹಣವಾಗಿರ್ಬೋದು ನೀವು ಪಡ್ಕೊಳ್ತಕ್ಕಂಥದ್ದು ಪ್ರಫುಲ್ಲವಾಗಿ. ಎಷ್ಟೊಂದು ವಿಶೇಷ ಅಡಗಿರುತ್ತೆ ಅಂತಂದರೆ ಕೇವಲ 60 ದಿನದಲ್ಲಿ ನಿಮಗೆ ಗೊತ್ತಾಗೋದು. ಅದಕ್ಕೆ ಪ್ರತಿ ತಿಂಗಳು ಬರತಕ್ಕಂತಹ 2 ಸಂಕಷ್ಟ, 2 ಪೌರ್ಣಮಿಯ ದೇವರಿಗೆ ಹೋಗಿ ಬರತಕ್ಕಂತಹದ್ದು. ಅಷ್ಟರಲ್ಲೇ ಆ 2 ತಿಂಗಳಲ್ಲಿ ನಿಮಗೆ ಆ ಗೂಬೆ ಆಗಿರ್ಬೋದು, ಬಿಳಿಯ ವರ್ಣದ ಪಾರಿವಾಳ ಕೂಡ ಕಾಣಿಸ್ಕೊಳ್ಳುತ್ತೆ ಪ್ರೀತಿಯ ಬಂಧುಗಳೇ. ಗುರುಜಿ, ಇದು ಸಾಧಾರಣವಾಗಿ ಒಂದು ಸುಗಂಧವಾದಂಥ ವಸ್ತು ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಆದರೆ ಇದನ್ನು ನಾವು ದಿನನಿತ್ಯದ ಬಳಕೆಯಲ್ಲಿ ಸ್ನಾನದ ನೀರಿಗೆ ಬೆರೆಸಿ ನಾವು ಸ್ನಾನ ಮಾಡೋದ್ರಿಂದ, ಅಂದರೆ ಯಾರು ಸಂಕಷ್ಟದಲ್ಲಿರ್ತಾರೆ ಅವರು ಸಂಕಷ್ಟದಿಂದ ಹೊರಗೆ ಬರಬಹುದು ಅನ್ನೋಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ, ಎಂಥ ಒಂದು ಸರಳ ರೆಮಿಡಿ ಅಲ್ವಾ ಇದು. ಸೊ ಸಿಂಪಲ್ ರೆಮಿಡಿ ಆಗಿದ್ರೂ ಕೂಡ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನು ಖಂಡಿತವಾಗ್ಲೂ ಕೊಡುತ್ತೆ. ಸೊ ಯಾರೆಲ್ಲ ಶೇರ್ಸು ಬಿಸ್ನೆಸ್ಸು ಅಂತ ಹೇಳಿ ಲಾಸ್ ಮಾಡ್ಕೊಂಡಿರ್ತೀರಿ, ಖಂಡಿತವಾಗ್ಲೂ ಮತ್ತೆ ನೀವು ಕಳ್ಕೊಂಡಂತಹ ಹಣವನ್ನು ಹಿಂಪಡಿಬೇಕು, ಮರಳಿ ಶ್ರೀಮಂತರಾಗಬೇಕು ಅನ್ನೋವಂಥ ಆಸೆ ನಿಮಗಿದ್ದಲ್ಲಿ, ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನೋಂಥ ಆಸೆ ನಿಮಗಿದ್ದಲ್ಲಿ, ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿರುವಂಥ ರೆಮಿಡಿಯನ್ನು ತಪ್ಪದೇ ಪಾಲಿಸಿ ಅಂತ ಹೇಳ್ತಾ ಇಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.